ಲೋಕಸಭಾ ಚುನಾವಣೆಯಲ್ಲಿ ದಕ್ಷಿಣ ಭಾರತದ ಮೇಲೆ ಬಿಜೆಪಿ ನಿಜಕ್ಕೂ ಕೂಡ ಫೋಕಸ್ ಮಾಡಿದೆ. ಹೆಚ್ಚು ಕ್ಷೇತ್ರಗಳನ್ನು ಗೆಲ್ಲಬೇಕು ಅಂತ. ಕರ್ನಾಟಕದಲ್ಲಿ 3 ರಾಷ್ಟ್ರೀಯ ನಾಯಕರಿಂದ ತಂತ್ರಗಾರಿಕೆ. ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷ ಜೆ.ಪಿ. ನಡ್ಡಾ, ಅಮಿತ್ ಶಾ, ರಾಜನಾಥ್ ಸಿಂಗ್ 2 ದಿನಗಳ ಕಾಲ ರಾಜ್ಯದಲ್ಲೇ ವಾಸ್ತವ್ಯ ಹೂಡ್ತಾರಂತೆ ನಾಯಕರು. ಸದ್ಯಕ್ಕೆ 28 ಲೋಕಸಭೆ ಕ್ಷೇತ್ರಗಳು 7 ಕ್ಲಸ್ಟರ್ಗಳಲ್ಲಿ ವಿಂಗಡಣೆ ಮಾಡಿಕೊಂಡಿದ್ದಾರೆ. ರಾಷ್ಟ್ರೀಯ ನಾಯಕರಿಂದ 3 ಕ್ಲಸ್ಟರ್ಗಳಲ್ಲಿ ನೇರ ಉಸ್ತುವಾರಿ ನೇಮಕ ಆಗುತ್ತೆ. ಯಾಕೆಂದರೆ ಕಳೆದ ಬಾರಿ 25 ಕ್ಷೇತ್ರವನ್ನು ಕೊಟ್ಟಿತ್ತು ಕರ್ನಾಟಕ ಬಿಜೆಪಿಗೆ. ಇದನ್ನು ಕಳ್ಕೊಳ್ಳೋಕೆ ಯಾರೂ ರೆಡಿ ಇಲ್ಲ. ಹಾಗಾಗಿ 28 ಲೋಕಸಭೆ ಕ್ಷೇತ್ರಗಳನ್ನು 7 ಕ್ಲಸ್ಟರ್ನಲ್ಲಿ ವಿಂಗಡಣೆ ಮಾಡ್ತಾ ಇದ್ದಾರೆ. ರಾಷ್ಟ್ರೀಯ ನಾಯಕರೇ 3 ಕ್ಲಸ್ಟರ್ಗಳಲ್ಲಿ ನೇರ ಉಸ್ತುವಾರಿ ಆಗ್ತಾ ಇದ್ದಾರೆ. ಹಾಗಾಗಿ ಅವ್ರು ಹೆಂಗೆ ಹೇಳ್ತಾರೆ ಹಾಗೆ ರಾಜ್ಯ ಬಿಜೆಪಿ ನಾಯಕರು ಕೇಳಬೇಕು. ಒಂದು ಕಡೆ ಅಮಿತ್ ಶಾ, ಮತ್ತೊಂದು ಕಡೆ ರಾಜನಾಥ್ ಸಿಂಗ್, ಇನ್ನೊಂದು ಕಡೆ ಜೆ.ಪಿ. ನಡ್ಡಾ. ಆಯಾ ಕ್ಲಸ್ಟರ್ ಮತ್ತು ಕ್ಷೇತ್ರಗಳಿಗೆ ಅನುಸಾರವಾಗಿ ಪ್ರತ್ಯೇಕ ಚುನಾವಣಾ ತಂತ್ರಗಾರಿಕೆಯನ್ನು ಮಾಡಬೇಕಾಗುತ್ತೆ. ಮತ್ತೆ 25+ ಸೀಟ್ಗಳನ್ನ ಗೆಲ್ಲೇಬೇಕು. 28ಕ್ಕೆ 28 ಗೆಲ್ತೀವಿ ಅಂತಾರೆ, ಬಟ್ ಅದು ಸಾಧ್ಯ ಇದೆಯಾ ಇಲ್ವಾ ಗೊತ್ತಿಲ್ಲ. ಬಟ್ ಕಳೆದ ಬಾರಿ 25 ಗೆದ್ದಿದ್ರಲ್ಲ, ಅದು ಯಾವುದೇ ಮೈತ್ರಿ ಇಲ್ಲದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶ್ರೀನಿವಾಸ್ ಅವರಿಂದ ಪಡೆಯೋಣ. ಶ್ರೀನಿವಾಸ್, ಈಗ ಏನು ಹೈಕಮಾಂಡ್ ಪ್ಲ್ಯಾನು ರಾಜ್ಯದಲ್ಲಿ ಲೋಕಸಭಾ ಚುನಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಪ್ಲ್ಯಾನಿಂಗ್ ಅವ್ರದ್ದು? ಅರವಿಂದ್, ಬಿಜೆಪಿಗೆ ಉತ್ತರ ಭಾರತದಲ್ಲಿ ಯಾವುದೇ ರೀತಿಯಾದಂತಹ ಸಮಸ್ಯೆಗಳಿಲ್ಲ. ಮೋದಿ ಆಹ್ವಾನದಲ್ಲಿ ಎಲ್ಲವೂ ಕೂಡ ನಡೀತಾ ಇದೆ. ಆದರೆ ಬಿಜೆಪಿಗೆ ಇರುವಂಥದ್ದು ದಕ್ಷಿಣ ಭಾರತದಲ್ಲಿ ಅತಿ ಹೆಚ್ಚು ಸ್ಥಾನವನ್ನು ಗೆಲ್ಲಬೇಕು ಅನ್ನುವಂಥದ್ದು. ಕಳೆದ ಚುನಾವಣೆಯಲ್ಲಿ 25 ಕ್ಷೇತ್ರಗಳನ್ನು ಬಿಜೆಪಿ ಗೆದ್ಕೊಂಡಿತ್ತು. ಸೊ ಈ ಬಾರಿ JDS ಜೊತೆ ಹೊಂದಾಣಿಕೆಯನ್ನು ಮಾಡಿಕೊಂಡಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ 25 ಸೀಟ್ಗಿಂತ ಕಡಿಮೆ ಬರಬಾರದು ಅನ್ನುವಂಥದ್ದು ಬಿಜೆಪಿ ಹೈಕಮಾಂಡ್ನ ಲೆಕ್ಕಾಚಾರ. ಹಾಗಾಗಿನೇ ಕೇಂದ್ರ ನಾಯಕರೇ ಅದನ್ನು ಮಾನಿಟರ್ ಮಾಡುವಂಥ ನಿಟ್ಟಿನಲ್ಲಿ ಕ್ಲಸ್ಟರ್ ವೈಸ್ಗಳಲ್ಲಿ ಕ್ಷೇತ್ರಗಳನ್ನು ಹಂಚಿಕೆ ಮಾಡಿಕೊಂಡು ಅಲ್ಲಿ ಸ್ಟ್ರಾಟಜಿಗಳನ್ನು ರೂಪಿಸಬೇಕು ಅನ್ನುವಂತಹ ಚರ್ಚೆಗಳು ಬಿಜೆಪಿ ಹೈಕಮಾಂಡ್ ಲೆವೆಲಲ್ಲಿ ಆಗಿದೆ. ಅಮಿತ್ ಶಾ, ರಾಜನಾಥ್ ಸಿಂಗ್ ಹಂಗೆ ಜೆ.ಪಿ. ನಡ್ಡಾ ಅವರು ರಾಜ್ಯಕ್ಕೆ 2 ದಿನಗಳ ಪ್ರವಾಸವನ್ನ ಶೀಘ್ರದಲ್ಲೇ ಬರ್ತಾರೆ. ಅಲ್ಲಿ ಯಾವೆಲ್ಲ ಸ್ಟ್ರಾಟಜಿಗಳನ್ನು ಮಾಡಬೇಕು, ಇರುವಂತಹ ಕ್ಷೇತ್ರಗಳನ್ನ ಉಳಿಸ್ಕೊಂಡು ಪ್ಲಸ್ ಇನ್ 3 ಏನಿದ್ದಾವೆ 28 ಕ್ಷೇತ್ರ ಗೆಲ್ಲಬೇಕು ಅನ್ನುವಂತಹ ಟಾರ್ಗೆಟ್ ಅನ್ನು ಏನಿಟ್ಕೊಂಡಿದ್ದಾರೆ, ಅದನ್ನ ಸಾಧಿಸೋಕೆ ಬೇಕಾದಂತಹ ಎಲ್ಲ ಕಾರ್ಯತಂತ್ರಗಳನ್ನ ಕೇಂದ್ರದ 3 ನಾಯಕರು ಮಾಡ್ತಾರೆ ಅನ್ನುವಂಥದ್ದು ಬಿಜೆಪಿ ಹೈಕಮಾಂಡ್ ಲೆವೆಲ್ ಅಲ್ಲಿ ಬರ್ತಿರುವಂತಹ ಮಾಹಿತಿ. ಇದೆಲ್ಲವೂ ಕೂಡ ಯಾಕಂದ್ರೆ ದಕ್ಷಿಣ ಭಾರತದಲ್ಲಿ ಒಂದು ಕ್ಷೇತ್ರದಲ್ಲೂ ಕೂಡ ಬಿಜೆಪಿ ಇಲ್ಲ. ಹಾಗಾಗಿ ಎಲ್ಲೋ ಒಂದ್ ಕಡೆ ಮೈನಸ್ ಆಗಬಾರದು ಮುಂದಿನ ಲೋಕಸಭೆ ಚುನಾವಣೆಯಲ್ಲಿ ಅನ್ನುವಂಥ ದೃಷ್ಟಿಯಲ್ಲಿ ಕೇಂದ್ರದ ನಾಯಕರು ಇದನ್ನ ಮಾನಿಟರ್ ಮಾಡುವಂತ ನಿಟ್ಟಿನಲ್ಲಿ ಕ್ರಮಗಳನ್ನು ತೆಗೆದುಕೊಳ್ತಿದ್ದಾರೆ. ಬಹುಶಃ ಜನವರಿ ಕೊನೆ ವಾರದಲ್ಲಿ ಕೇಂದ್ರದ ನಾಯಕರು ರಾಜ್ಯಕ್ಕೆ ಬರಬಹುದು. ಅಲ್ಲಿ ರಾಜ್ಯ ನಾಯಕರ ಜೊತೆನ ಕೂತ್ಕೊಂಡು ಮಾತುಕತೆಯನ್ನ ಮಾಡಿ ಯಾವೆಲ್ಲ ತಂತ್ರಗಾರಿಕೆಗಳನ್ನು ಹೆಣಿಬೇಕು, ಇರುವಂತಹ ಸ್ಥಾನಗಳನ್ನು ಉಳಿಸಿಕೊಂಡು ಮತ್ತೆ ಪ್ಲಸ್ ಯಾವ ರೀತಿಯಾಗಿ ಕ್ಷೇತ್ರಗಳನ್ನ ಗೆಲ್ಲಬೇಕು ಅನ್ನುವಂತಹ ಸ್ಟ್ರಾಟಜಿಗಳನ್ನ ಮಾಡುವಂತದ್ದು ಬಿಜೆಪಿ ಹೈಕಮಾಂಡ್ ಲೆಕ್ಕಾಚಾರಗಳನ್ನು ಹಾಕೊಂಡಿದೆ. ಅರವಿಂದ್.